ಸೊ ಬ್ಲಾಸ್ಟರ್ ತುಂಬ ದಿನದಿಂದ ರೈನ್ ಕೋಟನ್ನು ಹುಡುಕ್ತಾ ಇದ್ರು. ನಾನು ಹೇಳಿದೆ ನಾನೊಂದು ರೀಲ್ ನೋಡಿದ್ದೇನೆ, ಅದರಲ್ಲಿ ಒಂದು ಮ್ಯಾಂಗ್ಳೂರ್ದು ಅಡ್ರೆಸ್ಸಲ್ಲಿ ಭಾರಿ ಕಡಿಮೆ ಬೆಲೆಗೆ ರೈನ್ ಕೋಟ್ ಸಿಗ್ತದೆ ಅಂತ. ಮತ್ತೆ ನಾನು ಕಡೆಗೆ ಸಹ ರೀಲ್ಸನ್ನು ಹುಡುಕಿ ಕೊಟ್ಟೆ ಅವರಿಗೆ. ಯಾಕೆ ಹೇಳಿದ್ರೆ ಅದು ತುಂಬ ದೂರ ಏನಿರಲಿಲ್ಲ. ಮಂಗಳೂರಿದು ಜಯು ಅವರದಲ್ಲ, ಎಂತದ್ದು ಯಾರ್ದು ರೀಲ್ಸ್ ನೋಡಿದ ಅವ್ರು ಉಡುಪಿಯವ್ರು. ನಾನು ಯಾವಾಗ್ಲೂ ನೋಡ್ತಿರ್ತೇನೆ ಅವ್ರದ್ದು ರೀಲ್ಸ್. ಜಯು ನಾನು ಅವರದ್ದು ರೀಲ್ಸ್ ನಾನು ಫಾಲೋ, ಅವ್ರ ಕಾಮಿಡಿ ಅವರೇ. ನಾನು ಅವರ ರೀಲ್ಸ್ ಅನ್ನು ಆಕ್ಚುಲಿ ಫಾಲೋ. ಸೊ ಅವರದ್ದು ಹಿಡ್ಕೊಂಡು ಇವರಿಗೆ ಅವರದ್ದು ರೀಲ್ಸ್ ಹಿಡ್ಕೊಂಡು ಹೋದಕ್ಕೆ 2% ಪ್ಲಸ್ ಇವರೊಂದು ಕಾರ್ಡ್ ಅದರಲ್ಲಿ 8%, 10% ಡಿಸ್ಕೌಂಟ್. ಅದು ಆದಮೇಲೆ ಆ ಕಾರ್ಡಲ್ಲಿ ಒಂದು 2 ಏನೋ ಫ್ರೀಸ್ ಉಂಟಂತೆ. ಅದು ಯಾರಿಗೆ ಸಹ ಸಿಕ್ಕುವ ಚಾನ್ಸ್ ಉಂಟು, ಒಂದು 100ರಲ್ಲಿ 2 ಸ್ಕ್ರಾಚ್ ಕಾರ್ಡ್. ಬಟ್ ಈಗ ರೈನ್ ಕೋಟ್ ಹೇಗೆ ಉಂಟು ಹೇಳಿದ್ರೆ, ರೈನ್ ಕೋಟ್ ಸೂಪರ್ ಉಂಟು, ತೋರಿಸಿ. ಅವರಿಗೆ ತುಂಬಾ ಇಷ್ಟ ಆಯ್ತಂತೆ, ಅವರು ಎಷ್ಟು ಹುಡುಕಿದ್ರು. ನನಗೆ 5XL ಯಾಕೆ ಅಂತ ಹೇಳ್ತೀನಿ. ಸೊ ಅವರು ಕೇಳಿದ್ರು, ನಿಮ್ಮ ಅಪ್ಪರ ಬಾಡಿಗೆ ನೋಡೋದು ಗೊತ್ತಾಗುದಿಲ್ಲ, ಒಂದು 3XL 2XL ಆಗಿ ಅಂತ ಹೇಳಿದ್ರು. ಓಕೆ, ಮತ್ತೆ ನಾನು ಹೇಳಿದೆ ನನ್ನ ಸೈಜ್ ಸ್ವಲ್ಪ ದೊಡ್ಡದು. ಮತ್ತೆ ನಾನು ಹೇಳಿದೆ ನನ್ನ ಮಿಸ್ಸಸ್ ಕುತ್ಕೊಂಡಾದ್ಮೇಲೆ ನನಗೆ ಬೈಕಲ್ಲಿ ಹೀಗೆ ಅದಕ್ಕೆಲ್ಲ ಉಂಟು. ನೆಕ್ಸ್ಟ್ ನನ್ನ ಬರೋ ರೈಡಲ್ಲಿ ಗೊತ್ತಾಗುತ್ತೆ ನಾನು 5XL ಚೂಸ್ ಮಾಡ್ತೇನೆ. ಓಕೆ, ನಾನು ಹೇಳಿದೆ ನಮ್ದು ಗಾಡಿ ಉಂಟು, ನಾನು ಎತ್ತಿ ಹಾರಿ ಕುತ್ಕೊಳ್ತೇನೆ. ಸೊ ಯಾಕೆ ತುಂಬಾ ಕಂಫರ್ಟ್ ಬೇಕು ನನಗೆ. ಯಾಕೆ ಹೇಳಿದ್ರೆ ಬೋಡಿಗೆ ಫಸ್ಟ್ ಕೂತಿರ್ತಾಳೆ ಅದಕ್ಕೋಸ್ಕರ. ಅಲ್ಲ ನಾನು ಮತ್ತೆ ಇನ್ನೊಂದು ಏನು ರೀಸನ್ ಅಂದ್ರೆ ನನಗೆ ತೊಡೆ ಯಾವಾಗಲೂ ಕಂಫರ್ಟ್ ಇರಬೇಕು. ವಿಷಯ ಎಂತ ಗೊತ್ತುಂಟಾ, 5XL ತಗೊಳ್ಳಿ, ನಾನು ಯಾವಾಗಲೂ ಎಷ್ಟು ಲೂಸ್ ಇರ್ತದೆ ಅಷ್ಟು ಕಂಫರ್ಟ್ ನನಗೆ. ವಿಷಯ ಎಂತ ಹೇಳಿದ್ರೆ, ನಾನ್ ಸಹ ಯಾಕೆ ಹಾಗೆ ಕೂತ್ಕೊಳ್ದು ಹೇಳಿದ್ರೆ, ಒಂದು ನಾರ್ಮಲ್ ಬೈಕ್ ಅಲ್ಲ, ಅದು ಆಲ್ರೆಡಿ ಎತ್ತರದ ಬೈಕ್, ಪ್ಲಸ್ ಅದ್ರ ಹಿಂದೆ ಇಷ್ಟು ದೊಡ್ಡ ಬಾಕ್ಸ್, ಮತ್ತೆ ನಾನು ಹೇಗೆ ಕೂತ್ಕೊಳ್ಳುದು, ಮತ್ತೆ ನನ್ನದು ಬಾಡಿ ಇದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ. ಹಾಗಾಗಿ ನಾನು ಮೊದಲು ಕೂತ್ಕೊಳ್ಳೋದು. ರೈನ್ ಕೋಟ್ ತೋರಿಸಿ ನೋಡು. ರೈನ್ ಕೋಟ್ ಇದು ಕಲರ್ ಅಂತೂ ಸೂಪರ್ ಉಂಟು. ಎಷ್ಟಾಯ್ತು ನಿಮ್ಗೆ ಒಟ್ಟಿಗೆ ಎಲ್ಲ ಡಿಸ್ಕೌಂಟ್ ಆಗಿ? ಅವ್ರು ಮತ್ತೆ ಸಹ ಕಡಿಮೆ ಮಾಡಿದ್ರು ಅಂತೆ. ಒಳ್ಳೆ ಉಂಟು, ಒಳ್ಳೆ ಖುಷಿ ಆಗ್ತಾ ಉಂಟು ರೈನ್ ಕೋಟ್ ನೋಡುವಾಗಲೇ. ಡಬಲ್ ಅಲ್ಲ, ಒಂದು ಟ್ರಿಪಲ್ ಲೇಯರ್ ಇದ್ದಾಗ ಉಂಟು, ಭಾರಿ ಖುಷಿ ಆಯ್ತು. ಸಾಕತ್ತು ಉಂಟು. ಜಾಕೆಟ್ ಇದು ಒಂದ್ಸತಿ ಹಾಕಿ ತೋರಿಸಿ. ತೋರಿಸ್ತೇನೆ. ಮತ್ತೆ ಕವರಿಂಗ್ 2-3 ಲೇಯರ್ ಕವರ್ಸ್ ಉಂಟು. ಝೀಲ್ನವರದ್ದು ಒಳ್ಳೆ ಬರ್ತಾ ಉಂಟು. ಸೊ ಯಾರಿಗಾದ್ರೂ ತಕೊಳ್ಳಿಕ್ಕಿದ್ರೆ ಮ್ಯಾಂಗ್ಳೂರಲ್ಲಿ ಅವ್ರು ಹೇಳಿದ ಅಡ್ರೆಸ್ಸಿಗೆ ರಪ್ಪ ಹೋಗಿ ಅಲ್ಲಿ ಒಳ್ಳೆ ಡೀಲಲ್ಲಿ ಕೊಡ್ತಾರೆ. ಒಳ್ಳೆ ಡೀಲಿಗೆ ಕೊಡ್ತಾರೆ, ತಕೊಳ್ಳಿ. ಮತ್ತೆ ಇನ್ನೊಂದು ಇತ್ತು ಆಕ್ಚುಲಿ, ಅದು ಹೇಳಿದ್ರು ನೀವು ರೈಡ್ ಮಾಡುವವರ, ಟ್ರೆಕ್ಕಿಂಗ್ ಮಾಡುವವರ ಇನ್ನೊಂದೊಂದು ಸೆಟಪ್ ತೋರಿಸಿದ್ರು ಆಕ್ಚುಲಿ. ಅದಕ್ಕೆ ಮಾತ್ರ MRP ಅರೌಂಡ್ 4000 ಏನುಂಟು, 2600 ಅಂತ ನಾವು ಹೇಳಿಕೊಟ್ರು, ಮಾಡಿಕೊಡ್ತೀನಿ. ಯಾಕೆಂದ್ರೆ ಅದು ಇದ್ರಷ್ಟು ಹೆವಿ ಇಲ್ಲ, ಸ್ವಲ್ಪ ಲೈಟರ್. ಸೊ ಬಾಳಿಕೆ ಉಂಟಂತ ಹೇಳಿದ್ರು. ಬಟ್ ಏನಂದ್ರೆ ಅದರೊಟ್ಟಿಗೆ ನೀವು ಫಾರ್ ಎಕ್ಸಾಂಪಲ್ ನಾನಾದ್ರೆ ಗಮ್ ಬೂಟ್ಸ್ ಎಲ್ಲ ಹಾಕಿ ಅಭ್ಯಾಸ, ಕೆಲವರು ಶೂಸ್ ಹಾಕಿರ್ತಾರೆ. ಸೊ ಅದಕ್ಕೆ ಒಂದು ಶೂಗೆ ಬೇರೆನೆ ಕವರ್ ಇತ್ತು, ಭಾರಿ ಒಳ್ಳೇದು ಅದು ಕೂಡ. ಸೊ ನಾನು ತಗೊಳ್ಳಿಲ್ಲ, ಯಾಕೆ ನಮ್ಮ ಹತ್ರ ಆಲ್ರೆಡಿ ಗಮ್ ಬೂಟ್ಸ್ ಎಲ್ಲ ಇತ್ತಲ್ಲ, ಸೊ ಅದಕ್ಕೋಸ್ಕರ ಸುಮ್ಮನೆ ಅದನ್ನೇ ಹಾಕಿ ತಗೊಂಡು. ಬೇರೆನೆ ಸೆಟಪ್ ಇಲ್ಲ, ಅದ್ರಲ್ಲಿ 2-3 ಟೈಪ್ ಇತ್ತು ಕೆಲವೆಲ್ಲ. ಅದನ್ನ ನಾನು ಓಪನ್ ಮಾಡ್ಲಿಕ್ಕೆ ನೋಡ್ಲಿಲ್ಲ. ನಂಗೆ ಜನರಲ್ ನಾರ್ಮಲ್ ಸಾಕು. ಓಕೆ, ಸೊ ಎಸ್, ಮೊಬೈಲ್ ಆದ್ರೆ ಇದು ಥಿಕ್ನೆಸ್ ಉಂಟಲ್ಲ, ಎಸ್ಪೆಷಲಿ ನನಗೆ ಚಳಿ ಜಾಸ್ತಿ ಆಯ್ತಾ ಎಲ್ಲರಿಗಿಂತ ಸಹ ನನ್ನ ಮನೆಯಲ್ಲಿ. ಸ್ವಲ್ಪ ನಂಗೆ ಈಗ ಸಹ ನಂಗೆ ಕೆಲವೊಮ್ಮೆ ಸಮ್ಮರ್ ಅಲ್ಲಿ ಕೂಡ ಅಷ್ಟು ಸ್ವಲ್ಪ ಫ್ಯಾನ್ ಬಿದ್ರೆ ಸಹ ಚಳಿ ಆಯ್ತು ಮಾರ. ನಂಗೆ ಲಾಂಗ್ ಹೋಗೋದು ಚಳಿ ಎಲ್ಲ ಜಾಸ್ತಿ. ನಾವು ಆಕ್ಚುಲಿ ಈಗ ವಿಡಿಯೋ ಮಾಡ್ಲಿಕ್ಕೆ ಉಂಟಂತ ಫ್ಯಾನ್ ಬಂದ್ ಮಾಡಿದ್ವಿ. ಸೊ ಶೆಕೆ ಆಯ್ತು ಹೇಳಿ ಒಂಚೂರು AC ಆನ್ ಮಾಡಿದ್ದು, ಅವರಿಗೆ ಚಳಿ ಆಗ್ತುಂಡ್ರ. ಅಂದ್ರೆ ಇದು ಫ್ಯಾನ್ ಇದು ಸೌಂಡ್ ಗೆ ವಿಡಿಯೋದ ವಾಯ್ಸ್ ಅಷ್ಟು ಕ್ಲಿಯರ್ ಬರುದಿಲ್ಲ. ಹಾಗಾಗಿ ಸೊ ಇದೊಂದು ಒಳ್ಳೆ ಜಾಕೆಟ್ ನೋಡಿ, ತೋರದವರಿಗೆ ಸಹ ಉಂಟು, 5XL ವರೆಗೆ ಉಂಟು. ನಂಗೆ ಎಷ್ಟು ಲೂಸ್ ಇರೋದು ಅಷ್ಟು ಕಂಫರ್ಟ್. 5XL ಲಾಸ್ಟ್. ಕೆಲವರಿಗೆ ಲೂಸ್ ಹಾಕಿದ ಒಳ್ಳೆ ಏನಾಗ್ತದೆ, ಇಲ್ಲಿನ ನೀರೆಲ್ಲ ಹೋಗ್ತದೆ. ನನಗೆ ಏನು ಗೊತ್ತಾ, ಇದು ಫುಲ್ ಕವರ್ ಮಾಡಿ
ನಾನು ಮಿರರಲ್ಲಿ ನೋಡ್ತೇನೆ. ಓಕೆ ನಾನು ಫುಲ್ ಕಾಫಿ ನಾನು ಸದ್ಯ ಅರ್ಧಂಬರ್ಧ ಆಗ್ತಾ ಇದ್ದೀನಿ. ಸೊ ಎಸ್ ಇದ್ರೊಟ್ಟಿಗೆ ನಾನು ಎಲ್ಲಿ ಇಡ್ತಿದ್ದು ಹಿಂದ್ಗಡೆ ನೋಡಿ ಇದನ್ನು ಕೂಡ ಹಾಕಿ ಇದ್ರ ಮೇಲೆ ನಾನು ಇದು ಹಾಕುದು ಎಂತ ಹೆಲ್ಮೆಟ್ ಹಾಕುದು. ನಂಗೆ ಅಷ್ಟು ಕಂಫರ್ಟ್ ಸೊ ತುಂಬಾ ಚಂದ ಉಂಟು. ರೈಡ್ಗೆ ಹ್ಯಾಂಡ್ ಗ್ಲೌಸ್ ಕೂಡ ಯುನಿಕ್ ಆಗಿ ಉಂಟು, ಬರ್ತಾ ಉಂಟು ಈಗ ಆನ್ಲೈನ್ ಅಲ್ಲಿ. ಉಳಿದವರಿಗೆ ಅದು ಸಿಂಪಲ್ ಆಗಿ ಕಾಣ್ಬೋದು, ಬಟ್ ನನಗೆ ಅಂದ್ರೆ ರೈಡ್ ಅಲ್ಲಿ ಹೋಗುವಾಗ ಎಸ್ಪೆಷಲಿ ಮಳೆಗೆ ಕೈಯೆಲ್ಲ ಓಕೆ ಸಂಬೋಟ್ ಒದ್ದೆ ಎಲ್ಲ ಆಗ್ತಾ ಇರ್ತದೆ. ಓಕೆ ಬಟ್ ಕೆಲವರಿಗೆ ಪ್ಯಾಂಟ್ ಎಲ್ಲ ಚಂಡಿ ಅದು ನೀರೆಲ್ಲ ಹೇಳ್ಕೊಳ್ತಾ ಹೋಗ್ತದೆ. ನಂಗೆ ಏನಾಗ್ತದೆ ಅದೆಲ್ಲ ಡಿಸ್ಕಂಫರ್ಟ್ ಆಗ ನಂಗೆ ಆದಷ್ಟು ಬಿಸಿ ಇರ್ಬೇಕು ರೈಡಲ್ಲಿ. ಓಕೆ ಸೊ ಅದರೊಟ್ಟಿಗೆ ಈ ಪ್ಯಾಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಇದು ತುಂಬಾ ತಿಕ್ಸ ಉಂಟು, ಹೆವಿ ಬೇಜರ್ ಇಲ್ಲ, ನಾನು ಗಟ್ಟಿದ್ದೀನಿ. ಸೊ ನನ್ನಂತವ್ರಿಗೆ ಬೇಜಿಲ್ಲ, ಸ್ವಲ್ಪ ಆನೆ ಕೂಡ ಮೆಲ್ಲ ಎಂತ ಹೇಳುದು ಸಾಕ್ಬೋದು. ನನ್ನನ್ನೇ ಕರ್ಕೊಂಡು ಹೋಗ್ತಾರೆ ಗಾಡಿ. ಇನ್ನು ಕೊಡೆ ಒಬ್ಬ ನಾವು ರೆಡಿ ಇದ್ವಿ, ಕೊಡೆ ಅಷ್ಟು ಬಿಸಿ ಉಂಟು ಆಕ್ಚುಲಿ. ಇನ್ನೊಂದೊಂದು ಗ್ಲೌಸ್ ಬರ್ತದೆ ಫುಲ್ ವಾಟರ್ ಪ್ರೂಫ್, ಇದು ನನ್ನೊಂದು ಗಮ್ ಬೂಟ್ಸ್ ಬರ್ತದೆ. ಹಾಗೇನಾಗ್ತದೆ ಎಷ್ಟೇ ಏನೇ ಮಳೆ ಇರಲಿ ನಾನಂತೂ ಫುಲ್ ಕಂಫರ್ಟ್. ಯಾಕೆ ಹೇಳಿ, ಮಳೆದ ನೀರು ತಾಗಿದ್ರೆ ಸಹ ಕೆಲವರಿಂದ ಲಾಸ್ಟ್ ನೀರು ಬೋದಿಲಿ ಲಾಸ್ಟ್ ಕೈಯೆಲ್ಲ ಏನಾದ್ರು ಏನೋ ಬ್ಲಡ್ ಸರ್ಕ್ಯುಲೇಷನ್ ಆಗದಾಗೆ ಕೈಯೆಲ್ಲ ನಂಬಾದೆ. ನಂಗೆ ಏನಿಲ್ಲ, ನಂಗೆ ಕಂಫರ್ಟ್. ಓಕೆ ಗುಡ್ ಉಂಟು, ತಕೊಳ್ಳಿ ಹೋಗಿ ಐಶಾ ಬ್ಲಾಸ್ಟರ್ ಡ್ಯಾನ್ಸ್. ಟಾಟಾ ಬೈ ಬಾಯ್, ಮತ್ತೆ ಇನ್ನೊಂದು ವಿಡಿಯೋದ ಟೀಮ್ ಮತ್ತೆ ಸಿಗುವ.